ಹಾಡಿದೆ. ದಾವಣಗೆರೆಯಲ್ಲಿ ಒಂದೇ ಗ್ರಾಮದ 60ಕ್ಕೂ ಹೆಚ್ಚು ಜನರು ಅಪ್ಪು ರೀತಿಯಲ್ಲಿ ನೇತ್ರದಾನಕ್ಕೆ ಮುಂದಾಗಿದ್ದಾರೆ. ಚಟ್ಟೋಬನಹಳ್ಳಿ ತಾಂಡಾದಲ್ಲಿ ಬಂಜಾರ ಸಮುದಾಯದ ಯುವಕರು ಯುವತಿಯರು ಪುನೀತ್ ಆದರ್ಶಗಳಿಗೆ ಮಾತನಾಡಿದ್ದಾರೆ. ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನೇತ್ರದಾನ ಮಾಡಲು ಯುವಕರು ಮುಂದಾಗಿದ್ದಾರೆ. ಭಾಗವಹಿಸಬೇಕೆಂದು ತಮ್ಮಲ್ಲಿ ಈಶ್ವರ ನಾಯ್ಕ್ ಗೋಲ್ರಿ ಯುವರಾಜ್ ಸೇರಿದಂತಹ ಈ ದೇಹಕ್ಕೆ ಮಣ್ಣಲ್ಲಿ ತಾಯಿಯಿಂದ ಬಂದಂತಹ ಭೂಮಿ ಅಪ್ಪು ಸಮಾಜಮುಖಿ ಕೆಲಸದಿಂದ ಪ್ರೇರಣೆಗೊಂಡ ಯಾದಗಿರಿಯ ಹನುಮಯ್ಯ ಮಲ್ಲಿಕಾರ್ಜುನ ದಂಪತಿ ದೇಹದಾನ ಮಾಡಲು ಮುಂದಾಗಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದೇಹದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. ಇವರಲ್ಲದೆ ಇನ್ನೂ 4 ಜನ ದೇಹದಾನ ಮಾಡಲು ಮುಂದಾಗಿದ್ದಾರೆ. 52 ಜನ ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ. ನಟ ಪುನೀತ್ಗೆ ಸಂಗೀತ ಅಂದ್ರೆ ಪಂಚಪ್ರಾಣ. ಕಳೆದ ಸೆಪ್ಟೆಂಬರ್ 5ರಂದು ಕೊಪ್ಪಳ ಜಿಲ್ಲೆಯ ಆನೆಗೊಂದಿಗೆ ಗಂಧದ ಗುಡಿ ಸಾಕ್ಷ್ಯಚಿತ್ರದ ಶೂಟಿಂಗ್ಗೆ ಪುನೀತ್ ಹೋಗಿದ್ರು. ಆದರೆ ವೀಕೆಂಡ್ ಆದ ಕಾರಣ ಅಂಜನಾದ್ರಿ ಬೆಟ್ಟಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ. ಈ ಕಾರಣಕ್ಕಾಗಿ ಅಲ್ಲೇ ಹತ್ತಿರದ ಹನುಮನಹಳ್ಳಿಯಲ್ಲಿರುವ ಸಂಗೀತಗಾರ ಗಾಳಿ ದುರ್ಗಪ್ಪ ಹಾಗೂ ಅವರ ತಂಡವನ್ನ ಭೇಟಿ ಮಾಡಿ ಒಂದಷ್ಟು ಹೊತ್ತು ಸಂಗೀತ ಆಲಿಸಿದರು. ವಿವಿಧ ವಾದ್ಯಗಳನ್ನು ನುಡಿಸಿದ್ದ ಪುನೀತ್ ದುರ್ಗಪ್ಪ ಅವರಿಗೆ ಅಭಿನಂದಿಸಿ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿದರು. ಪುನೀತ್ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕೆ ಹಿಂದೆ ಮುಂದೆ ನೋಡದೆ ಬರ್ತಾ ಇದ್ರು. ಕೆಎಂಎಫ್ ರಾಯಭಾರಿ ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ರು. ಇದಕ್ಕೆ ಉದಾಹರಣೆಯಾಗಿ ಗಂಗಾವತಿ ತಾಲೂಕಿನಲ್ಲಿ ಜೇಮ್ಸ್ ಚಿತ್ರದ ಚಿತ್ರೀಕರಣದ ವೇಳೆ ಕೊರೋನಾ ಜಾಗೃತಿಗಾಗಿ ಪೊಲೀಸರ ಜೊತೆ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಈ ಬಗ್ಗೆ ಗ್ರಾಮೀಣ ಠಾಣೆ ಪಿಎಸ್ಐ ದೊಡ್ಡಪ್ಪ ನೆನಪಿಸಿಕೊಂಡಿದ್ದಾರೆ. ನಟ ಪುನೀತ್ಗೆ ಬಂಗಾರಪೇಟೆ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ. ಒಂದಲ್ಲ ಎರಡಲ್ಲ 4 ಪ್ಲೇಟ್ ತಿಂತಿದ್ರಂತೆ. 2012ರಲ್ಲಿ ಕೆಜಿಎಫ್ನಲ್ಲಿ ಅಣ್ಣಾ ಬಾಂಡ್ ಸಿನಿಮಾ ಚಿತ್ರೀಕರಣ ನಡೀತಾ ಇದ್ದ ವೇಳೆ ಬಂಗಾರಪೇಟೆ ಪಾನಿಪುರಿ ತಿನ್ಬೇಕು ಅನ್ನಿಸ್ತಿತ್ತಂತೆ. ಇದು ಗೊತ್ತಾಗ್ತಿದ್ದಂತೆ ಬಂಗಾರಪೇಟೆಯ ವಾಸವಿ ಚಾಟ್ಸ್ ಸೆಂಟರ್ ಮಾಲೀಕರು ಅಪ್ಪುಗಾಗಿ ಪಾನಿಪುರಿ ತಂದುಕೊಟ್ಟಿದ್ರು. ಪಾನಿಪುರಿ ತಿನ್ನುವಾಗ ಡಿಸ್ಟರ್ಬ್ ಮಾಡಬೇಡಿ ಎಂದಿದ್ದಂತೆ ಪುನೀತ್. ಪುನೀತ್ ರಾಜ್ಕುಮಾರ್ಗೆ ಪಾನಿಪುರಿ ಅಂದರೆ ಬಂಗಾರಪೇಟೆ ಪಾನಿಪುರಿ ಅಂದರೆ ಇಷ್ಟ. ನಮ್ಮ ಪಾನಿಪುರಿ ತಿಂದರು 2-3 ಸಲ ತೊಗೊಂಡು ತಿಂದಿದ್ದಾರೆ. ಮನೆಗೂ ಪಾರ್ಸಲ್ ತೊಗೊಂಡು ಹೋಗಿದ್ದಾರೆ. ಒಂದು 15-20 ವರ್ಷದಿಂದ ಅವ್ರ ಮನೆಗೆ ಎತ್ಕೊಂಡು ಕೊಟ್ಟಿದ್ದೀವಿ, ಪಾರ್ಸಲ್ ಎತ್ಕೊಂಡು ಕೊಟ್ಟಿದ್ದೀವಿ. ಇನ್ನೊಂದ್ಸಲಿ ಅದು ಫಂಕ್ಷನಲ್ಲಿ ಸಿಕ್ಕಿದ್ರು, ಅವಳು ಮೀಟ್ ಮಾಡಿ ಚಾಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಪ್ಲಸ್ ಮನೆಗೂ ಪಾರ್ಸಲ್ ಕೊಟ್ಟಿದ್ದೀವಿ. ಸರ್ ನಮಗೆ ಶಾಕ್ ಸರ್. ಆ್ಯಕ್ಚುಲಿ ಅವ್ರು ಬಂದಿದ್ದೇ ಒಂದು ಆಶ್ಚರ್ಯ. ತಿಂದಿದ್ದ ಮೇಲೆ ನಮ್ಮ ಅಂಗಡಿ ಪಾನಿಪುರಿ ತಿಂದಿದ್ದು ಇನ್ನೂ ಖುಷಿ, ತುಂಬ ಖುಷಿ ಆಯಿತು. ಇವಾಗ ಅವರಿಲ್ಲ ಅಂತ ದುಃಖ ಆಗ್ತಾಯಿದೆ ಅಷ್ಟೇ. ನೆನೆಸ್ಕೊಂಡೆ ಕಣ್ಣ ನೀರು ಬರುತ್ತೆ ಸರ್. ಅಂಥವ್ರು ಹೋಗಿದ್ದು ನನಗೆ ಆಶ್ಚರ್ಯ. ಅಯ್ಯೋ, ಕರ್ನಾಟಕದಲ್ಲಿ ಇಂಥವ್ರು ಹುಟ್ಟಲ್ಲ, ಇನ್ನು ಮೇಲೆ ಹುಟ್ಟೋದು ಇಲ್ಲ. ನಮ್ಮ ಕನ್ನಡದವರೇ ಸರ್. ಎಷ್ಟೊಂದು ಅಭಿಮಾನ ಅಂದರೆ ಗೆಸ್ಟ್ ಬಂದರೆ ಮನೆಗೆ ಯಾವ ಥರ ಗಮನಿಸ್ತಾರೋ ಆ ಥರ ಗಮನಿಸ್ತಾ ಇದ್ದಾರೆ. ನಾವು ಗಮನಿಸೋದಲ್ಲ, ಅವರೇ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಸರ್ ಪುನೀತ್ ರಾಜ್ಕುಮಾರ್ ಅಗಲಿಕೆ ಬೆನ್ನಲ್ಲೇ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಎಲೆಕೇರಿಯಲ್ಲಿ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ರು. ಅಪ್ಪು ಅಭಿಮಾನಿ ವೆಂಕಟೇಶ್ ಕುಟುಂಬಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಕುಟುಂಬಸ್ಥರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಘಣ್ಣ ಮಾತುಕತೆ ನಡೆಸಿದ್ರು. ನಿಮ್ ಜೊತೆಗೆ ನಾವಿದ್ದೇವೆ, ಧೈರ್ಯವಾಗಿರಿ ಅಂತ ರಾಘಣ್ಣ ಸಾಂತ್ವನ ಹೇಳಿದ್ದಾರೆ. ಪುನೀತ್ ಸರ್ ಅವರಿಗೆ ಆದಷ್ಟು ಬೇಗ ಪದ್ಮಶ್ರೀ ಕೊಡ್ಲಿ ಅಂತ ಚಿಕ್ಕಮಗಳೂರಿನಲ್ಲಿ ನಟ ಪ್ರೇಮ್ ಹೇಳಿದ್ರು. ಪುನೀತ್ ಸರ್ಗೆ ಪದ್ಮಶ್ರೀ ಕೊಡಬೇಕೆಂದು ನಾನು ಬಯಸ್ತೇನೆ. ಸಾಧ್ಯವಾದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಕೊಡಬೇಕು ಸರ್, ನಾನು ಅದನ್ನೇ ಬಯಸ್ತೀನಿ. ಐ ವಿಶ್ ಪುನೀತ್ ಸರ್ಗೆ ಪದ್ಮಶ್ರೀ ಪ್ರಶಸ್ತಿ ಸಾಧ್ಯ ಆದಷ್ಟು ಬೇಗ ಕೊಡಲಿ ಅಂತ ನಾನು ಸಹ ಆಶಿಸ್ತೀನಿ ಸರ್. ಕೊಡಬೇಕು ಸರ್, ನಾನು ಅದನ್ನೇ ಬಯಸ್ತೀನಿ. ಐ ವಿಶ್ ಪುನೀತ್ ಸರ್ಗೆ
ಪದ್ಮಶ್ರೀ ಪ್ರಶಸ್ತಿ ಸಾಧ್ಯಾದಷ್ಟು ಬೇಗ ಕೊಡಲಿ ಅಂತ ನಾನು ಸಹ ಆಶಿಸ್ತೀನಿ ಸರ್. ಕೊಡಬೇಕು ಸರ್, ನಾನು ಅದನ್ನೇ ಬಯಸ್ತೀನಿ. ಐ ವಿಶ್ ಪುನೀತ್ ಸರ್ಗೆ ಪದ್ಮಶ್ರೀ ಪ್ರಶಸ್ತಿ ಸಾಧ್ಯಾದಷ್ಟು ಬೇಗ ಕೊಡಲಿ ಅಂತ ನಾನು ಸಹ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೆಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ವಿಶೇಷ ಸದಸ್ಯತ್ವ ನೋಂದಣಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಜನಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಅಭಿಯಾನ ನಡೆಸುವ ಬಗ್ಗೆ ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಧ್ರುವನಾರಾಯಣ್, ಡಾಕ್ಟರ್ ಜಿ ಪರಮೇಶ್ವರ್, ಕೆಬಿ ಕೋಳಿವಾಡ, ಆರ್ವಿ ದೇಶಪಾಂಡೆ ಸೇರಿದಂತೆ ಹಲವರು ನಾಯಕರು ಭಾಗವಹಿಸಿದರು. ನಾನು ಜೆಡಿಎಸ್ನಲ್ಲಿ ಇರೋ ಬಗ್ಗೆ ಜನ ತೀರ್ಮಾನಿಸ್ತಾರೆ. ಕ್ಷೇತ್ರದ ಮತದಾರರು ಹೇಳ್ದಂತೆ ನಾನು ಕೇಳ್ತೇನೆ ಅಂತ ಮಾಜಿ ಸಿಎಂ ಎಚ್ಡಿಕೆಗೆ ಜಿಟಿ ದೇವೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಭಿಪ್ರಾಯದಂತೆ ನನ್ನ ನಿರ್ಧಾರ ಬದಲಾಗಲ್ಲ. ಕ್ಷೇತ್ರದ ಕಾಮಗಾರಿ ಉದ್ಘಾಟನೆಗಳು ನಡೀತಾ ಇವೆ. ಅದಕ್ಕೆ ಸಿದ್ದರಾಮಯ್ಯ ಬಂದಾಗ ಭಾಗಿಯಾಗ್ತೇನೆ. ಸ್ಥಳೀಯ ಶಾಸಕನಾಗಿ ನಾನು ಭಾಗವಹಿಸುತ್ತಿದ್ದೇನೆ. ಬೊಮ್ಮಾಯಿ ಅವರು ಬಂದಾಗಲೂ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಎಲ್ಲವೂ ಮತದಾರರು ತೀರ್ಮಾನ ಮಾಡದಂತೆ ನಡೆಯುತ್ತೆ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿದರು. ನೋಡ, ನಮ್ಮ ಕ್ಷೇತ್ರ ಮತದಾರರು ಹೇಳ್ಬೇಕಲ್ಲ. ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡ್ಬೇಕು. ಯಾರು ನೋಡ, ನಮ್ಮ ಕ್ಷೇತ್ರ ಮತದಾರರು ಹೇಳ್ಬೇಕಲ್ಲ. ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡ್ಬೇಕು. ನಾನು ಇನ್ಮುಂದೆ ಯಾರ ಬಗ್ಗೆಯೂ ಮಾತನಾಡಲ್ಲ, ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡಲ್ಲ ಅಂತ ದೇವನಹಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ಯಾವ ಪಕ್ಷ, ಯಾವ ನಾಯಕನ ಬಗ್ಗೆಯೂ ಚರ್ಚೆ ಮಾಡಲ್ಲ. ನಾನು ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಷ್ಟೇ ಮಾತ್ರ ಮಾತಾಡ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ದೀಪ ಇದೆ ಆ ಕಡೆ. ಸ್ವಲ್ಪ ಹಿಂದೆ